ಚೈತ್ರಕ್ ಅವ್ರ ವಾಯ್ಸ್ ಕೇಳಿ ಒಂದು ವರ್ಷ ಆಗ್ಬಿಟ್ಟಿತ್ತು. ಮಾತಾಡ್ತಾರೆ 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 ಗುರು ಗುರು ಕೇಳಿ ಕೇಳಿ ಹಂಗೊಂದು ಕಿವಿನೇ ತೂತ್ ಬಿದ್ದೋಯ್ತು. ಅಷ್ಟೊಂದು ಸೌಂಡ್ ಬಿಗ್ ಬಾಸ್ ಮೈಲಿ ಅಂದ್ರೆ ಚೈತ್ರಕ್ ಅವ್ರದೇ. ಅವ್ರು ಚೈತ್ರಕ್ ಅವ್ರು ತಪ್ಪು ಮಾಡ್ತಾರೆ, ಬಟ್ ಅವ್ರಿಗೆ ಪರ್ಸನಲ್ ಆಗಿ ಟ್ರಿಗರ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅಂಡ್ ಅವರು ಸರಿಯಾಗಿ ಗುಮ್ತಾರೆ ಅನ್ನೋದು ಗೊತ್ತು. ಬಟ್ ಒಂದು ಇನ್ಸಿಡೆಂಟ್ ನಡೀತು. ಏನಂದ್ರೆ ಗಿಲ್ಲಿ ಅವರು ಚೈತ್ರಕ್ಕನ ಸಖತ್ತಾಗಿ ಗೋಳಿಕೊಳ್ತಾರೆ. ಓ ಸೀಸನ್ ಅಲ್ಲಿ ಅವರ ಬಿಹೇವಿಯರ್ ಇಟ್ಕೊಂಡಿರ್ಬೋದು, ಓ ಸೀಸನ್ ಅಲ್ಲಿ ಅವರಿಗೆ ಕೊಟ್ಟಂತ ಕಳಪೆಗಳ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲ ಇಟ್ಕೊಂಡು ಗಿಲ್ಲಿ ಅವರು ಸಖತ್ತಾಗಿ ಗೋಳಿಕೊಳ್ತಾರೆ. ಸೊ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಕೊನೆಗೊಂದು ಮಾತಾಡ್ತಾರೆ ಏನಂದ್ರೆ ಕರ್ಮ ರಿಟರ್ನ್ ಅಂತ. ಸೊ ಕರ್ಮ ರಿಟರ್ನ್ ಹೇಗಂತ ಹೇಳಿದ್ರೆ, ಅವತ್ತು ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಆಡುವಾಗ ಚೈತ್ರಕ್ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಕುಂಟೆ ಬಿಲೆಯಲ್ಲಿ ಯಾವ ಕಾಲಿಂದ ಕುಂಟೆಕಂತ ವಾಪಸ್ ಅಶ್ವಿನಿ ಅವರಿಗೆ ಟ್ರಿಗರ್ ಮಾಡ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅವರು ಸಖತ್ತಾಗಿ ಟ್ರಿಗರ್ ಮಾಡಿದ್ದು ಚೈತ್ರಕ್ ಅವರಿಗೆ. ನೋಡಕ್ಕಂತೂ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಗಿಲ್ಲಿ ಅವರ ಸ್ಪಾಂಟೇನಿಯಸ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಗಿಲ್ಲಿ ಅವರ ಸ್ಪಾಂಟೇನಿಯಸ್ ಡೈಲಾಗ್ಸ್ ಆಗಿರ್ಬೋದು, ಅಂಡ್ ಅವರ ಮಾತುಗಳಾಗಿರ್ಬೋದು, ಚೈತ್ರಕ್ ಅವರ ಬಿಹೇವಿಯರ್ ಅಂತೂ ಪಾಪ ಅನಿಸ್ತು ಒಂದ್ ಮಟ್ಟಿಗೆ. ಬಟ್ ನೋಡಕ್ಕಂತೂ ಸಖತ್ ಎಂಜಾಯ್ಮೆಂಟ್ ಇತ್ತು ಅಂಡ್ ಎಂಟರ್ಟೈನಿಂಗ್ ಇತ್ತು. ಐ ಥಿಂಕ್ ಗಿಲ್ಲಿ ಅವರ ಮಾತಾಡ್ತಾರೆ. ಸೊ ರಿಷಬ್ ಮೇಲೆ ಸಿಕ್ಕಿದ್ದು ಬಲಿಕಾ ಬಕ್ರ ಅಂದ್ರೆ, ಸೊ ರಿಷಬ್ ಮೇಲೆ ಸಿಕ್ಕಿದ್ದು ಚೈತ್ರಕ. ಸೊ ಮಸ್ತ್ ಮಜಾ ಇದೆ ಅಂತ ಹೇಳ್ತಾರೆ ಗಿಲ್ಲಿ ಅವರು. ಚೈತ್ರಕ್ ಅವ್ರು ಹೇಳ್ತಾರೆ ಗಿಲ್ಲಿಗೆ, ಇಸ್ ದಿನ ನಮಗೆ ಕಂಟೆಂಟ್ ಇರಲಿಲ್ಲ, ಸೊ ನಾನು ಯೂಸ್ ಮಾಡ್ಕೊಂಡು ಕಂಟೆಂಟ್ ತಗೊಳ್ತಿದ್ದೇನೆ ಅಂತ ಹೇಳ್ತಾರೆ. ಸೊ ಗಿಲ್ಲಿ ಚೈತ್ರಕನ್ ಗೋಳಿಕೊಂಡಿದ್ರ ಬಗ್ಗೆ ಅಂಡ್ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.